ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಮಾರ್ನಿಂಗ್ ಬ್ಲಾಗ್. ಇವತ್ತಿನ ಮಾರ್ನಿಂಗ್ ಬ್ಲಾಗ್ ನಾನು ಇವಾಗ ವಾಕ್ ಹೋಗ್ತಾ ಇದ್ದೀನಿ. ನನ್ನ ಸಿಂಪಲ್ ಮಾರ್ನಿಂಗ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಈ ಶಾಂತವಾದ ವಾತಾವರಣ, ತುಂಬ ಫ್ರೆಶ್ ಗಾಳಿ ಮತ್ತು ವೆರಿ ಬ್ಯೂಟಿಫುಲ್ ಫ್ಲವರ್ಸ್, ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ, ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನನ್ನ ಈ 45 ಮಿನಿಟ್ಸ್ ವಾಕನ್ನು ಮಾಡಿಕೊಂಡು ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಒಂದು 2 ರೆಸಿಪೀಸ್ ಜೊತೆಗೆ ಬಂದಿದ್ದೇನೆ. ಒಂದು ಫ್ರೈ ರೆಸಿಪಿ, ಇನ್ನೊಂದು ಪಲ್ಯದ ರೆಸಿಪಿ. ಇದು ಯಾವುದರಿಂದ ಮಾಡ್ತೀನಿ ಅಂತ ಸ್ಕ್ರೀನಲ್ಲಿ ತೋರಿಸಿರುವ ಹಾಗೆ ಸೀಮೆ ಬದನೆಕಾಯಿಯಿಂದ ಮಾಡ್ತಾಯಿದ್ದೀನಿ. 2 ಯುನೀಕ್ ಆದಂತಹ ರೆಸಿಪಿ, ಒಂದು ಪಲ್ಯದ ರೆಸಿಪಿ ಮತ್ತು ಇನ್ನೊಂದು ಕಬಾಬ್ ರೆಸಿಪಿ. ಸೀಮೆ ಬದನೆಕಾಯಿಯಿಂದ ಇವತ್ತು ಕ್ರಿಸ್ಪಿ ಆದಂತಹ ಕಬಾಬ್ ಮಾಡ್ತಾಯಿದ್ದೀವಿ. ನೀವೆಲ್ಲಾದರೂ ಕೇಳಿದ್ದೀರಾ ಸೀಮೆ ಬದನೆಕಾಯಿ ಕಬಾಬನ್ನು? ಬನ್ನಿ ಹಾಗಾದರೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡ್ಬೋದು, ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ರೆಸಿಪಿ ಬಂದುಬಿಟ್ಟು ಸೀಮೆ ಬದನೆಕಾಯಿ ಪಲ್ಯ. 2 ಚಮಚದಷ್ಟು ಕಡಲೆಬೇಳೆಯನ್ನು ಚೆನ್ನಾಗಿ 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಸೀಮೆ ಬದನೆಕಾಯಿಯನ್ನು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಇವಾಗ ಒಂದು ಪಾಟಲ್ಲಿ ನೀರನ್ನು ಇಟ್ಟು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರುವಂತಹ ಸೀಮೆ ಬದನೆಕಾಯಿನ ಹಾಕಿ ಒಂದು 2 ನಿಮಿಷ ನೀರಲ್ಲಿ ಸ್ಟೀಮ್ ಆಗೋಕ್ಕೆ ಬಿಡಬೇಕು. ಪ್ರೆಷರ್ ಕುಕ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಈ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು 10 ನಿಮಿಷ ಹಾಗೆ ಇಡಬೇಕು. ಈಗ ಕ್ವಿಕ್ ಒಂದು ಪಲ್ಯ ಮಾಡ್ಕೊಂಡು ಬರೋಣ. ಒಂದು ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಜೊತೆ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಬೇಕು. ಜೀರಿಗೆ ಚಟಪಟ ಅಂದ ಮೇಲೆ ಇವಾಗ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ಚಿಟಿಕೆ ಇಂಗು ಮತ್ತು ಚಿಟಿಕೆ ಅರಿಶಿನ, ಅದರ ಜೊತೆ ಬೇಯಿಸಿಟ್ಕೊಂಡಿರುವಂತಹ ಕಡಲೆಬೇಳೆಯನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ರೀತಿಯಾಗಿ ಕಡಲೆಬೇಳೆಯನ್ನು ನೆನೆಸಿಟ್ಟಿರೋದ್ರಿಂದ ಪ್ರೆಷರ್ ಕುಕ್ಕರಲ್ಲಿ 1 ವಿಷಲ್ಗೆ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಸೀಮೆ ಬದನೆಕಾಯಿಯನ್ನು ಹಾಕ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ಮುಚ್ಚಿ ನಾವು 5 ರಿಂದ 10 ನಿಮಿಷದೊಳಗೆ ಇದು ಬೇಯುತ್ತೆ. ಚೆನ್ನಾಗಿ ಮುಚ್ಚಿ ಇದನ್ನು ಬೇಯಿಸೋಣ. ತುಂಬಾ ಬೇಗ ಬೇಯುತ್ತೆ, ಇದು ಒಂದು 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. 10 ನಿಮಿಷ ಎಲ್ಲ ಇಡೋ ಅವಶ್ಯಕತೆಯೇ ಇಲ್ಲ. ಮೇಲ್ಗಡೆಯಿಂದ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಡೆಲಿಷಿಯಸ್ ಸೀಮೆ ಬದನೆಕಾಯಿ ಹೆಲ್ದಿ ಪಲ್ಯ ರೆಡಿ ಆಯಿತು. ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿ ಸೂಪರ್ ಕಾಂಬಿನೇಷನು ಸೀಮೆ ಬದನೆಕಾಯಿ ಪಲ್ಯ. ಇವಾಗ ನಾವು ಸೀಮೆ ಬದನೆಕಾಯಿ ಕಬಾಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸ್ಟೀಮ್ ಮಾಡಿರುವಂತಹ ಸೀಮೆ ಬದನೆಕಾಯಿನ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಅದಕ್ಕೆ ನಾವು ಕಬಾಬ್ ಪುಡಿ, ಕಬಾಬ್ ಪ್ರಿಮಿಕ್ಸ್ ಏನು ಮಾಡಿದ್ವಿ ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದೆ, ಅದೇ ಪ್ರಿಮಿಕ್ಸ್ ಪೌಡರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಕಬಾಬ್ ಪ್ರಿಮಿಕ್ಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ಪ್ಲೀಸ್ ಚೆಕ್ಔಟ್ ಮಾಡಿ. ಈ ಪ್ರಿಮಿಕ್ಸ್ ನಾನು 2 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲಿ ಹಾಕ್ತಾ ಇರೋದು 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಈ ಬ್ಲಾಗ್ ನೀವೇನಾದರೂ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೀಮೆ ಬದನೆಕಾಯಿ 10 ನಿಮಿಷ ನಾವು ಬಿಸಿನೀರಲ್ಲಿ ಹಾಕಿರೋದ್ರಿಂದ ಇದು ಅರ್ಧ ಕುಕ್ ಆಗಿಬಿಟ್ಟಿದೆ. ತುಂಬಾ ಓವರ್ ಮ್ಯಾಶ್ ಥರ ಕುಕ್ ಮಾಡ್ಕೋಬಾರ್ದು. ಇವಾಗ ಅದೇ ಪ್ರಿಮಿಕ್ಸಲ್ಲಿ ನಾವು 1 ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕ್ರಂಚಿ ಆಗಿರುತ್ತೆ, ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಖಂಡಿತ ಸ್ಕಿಪ್ ಮಾಡಬೇಡಿ. 3 ಚಮಚ ನಾವು ಕಬಾಬ್ ಪ್ರಿಮಿಕ್ಸ್ ಪೌಡರ್ ತಗೊಂಡು ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಒಂದು ಬ್ಯಾಟರ್ ರೆಡಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನಾವು 1 ರಿಂದ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಡಿಪ್ ಮಾಡೋ ಥರ ಚೆನ್ನಾಗಿ ಒಂದು ಪೇಸ್ಟನ್ನು ಮಾಡ್ಕೊಬೇಕು.
ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಈ ಮ್ಯಾರಿನೇಟ್ ಮಾಡಿರುವಂಥ ಸೀಮೆ ಬದನೆಕಾಯನ್ನು ಇದರಲ್ಲಿ ಡಿಪ್ ಮಾಡಿ ನಾವು ಇದಕ್ಕೆ ಫ್ರೈ ಮಾಡಬೇಕು. ಗೋಲ್ಡನ್ ಫ್ರೈ ಆಗೋವರೆಗೂ ನಾವು ಚೆನ್ನಾಗಿ ಎರಡು ಸೈಡ್ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೀಮೆ ಬದನೆಕಾಯಿಂದ ಮಾಡಿದ್ದೀನಿ. ನೀವು ಆಲೂಗಡ್ಡೆಯನ್ನು ಇದೇ ರೀತಿ ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಟೇಸ್ಟಿ ಕೂಡ ಆಗಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಸೂಪರಾಗಿ ಬಂದಿತ್ತು. ಖಂಡಿತ ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.